ನಮಸ್ಕಾರ. ಎಂದಿನಂತೆ ಇಟಿವಿ ವೀಕ್ಷಕರಿಗೆಲ್ಲ ಇಟಿವಿಯ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಅಶ್ವಿನಿಯ ಸುಸ್ವಾಗತ. ಇವತ್ತು ನಿಮ್ಮ ನೆಚ್ಚಿನ ಗಾಯಕ ಗಾನ ವಿಜೇತ ಶ್ರೀ ಆನಂದ್ ಅವ್ರ ಜೊತೆಗೆ ನೀವು ಫೋನ್ ಮೂಲಕ ಮಾತಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು, ನಿಮ್ಮ ಅನಿಸಿಕೆಗಳನ್ನ ಅವ್ರ ಜೊತೆಗೆ ಹಂಚ್ಕೋಬಹುದು. ಆನಂದ್ ಅವರೇ, ಈ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರ ಹಾಗೂ ಇಟಿವಿಯ ಪರವಾಗಿ ಸ್ವಾಗತ. ನಮಸ್ಕಾರ. ಆನಂದ್ ಅವರೇ, ಮೊದಲನೇ ಕರೆನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಕೇಳಿ. ನೀವು ಗಾಯಕರಾಗೋದಿಕ್ಕೆ ಸ್ಫೂರ್ತಿ ಯಾರು? ನನ್ನ ತಾಯಿ. ನಾನ್ ಚಿಕ್ಕವನಿದ್ದಾಗ ಅವ್ರು ಹಾಡಿದ ಲಾಲಿ ಹಾಡು ನನ್ನೊಬ್ಬ ಹಾಡ್ಗಾರನಾಗಿ ಬೆಳೆಸ್ತು. ಇವತ್ ನಾನೊಬ್ಬ ಸಿಂಗರ್ ಆಗೋದಕ್ಕೆ ಕಾರಣನೇ ನನ್ನ ತಾಯಿ. ಈಗ ನಮ್ಮ ಮೊದಲನೇ ಕರೆನ ತಗೊಳ್ಳೋಣವಾ? ಆನಂದ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ಯಾರು ಮಾತಾಡ್ತಾ ಇರೋದು? ಹೇಳ್ತೀನಿ, ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವ್ಯಾಕಿನ್ನೂ ಮದ್ವೆ ಆಗಿಲ್ಲ? ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಯಾಕೆ? ನಿಮಗೆ ಇಷ್ಟವಾದ ಹುಡುಗಿ ಸಿಗ್ಲಿಲ್ವಾ? ಹಾಗೆ ಅಂತ ತಿಳ್ಕೊಳ್ಳಿ. ಹಾ, ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಇಲ್ಲ ಲವ್ ಮ್ಯಾರೇಜ್ ಇಷ್ಟನಾ? ಅರೇಂಜ್ ಮಾಡಿರೋ ಲವ್ ಮ್ಯಾರೇಜ್ ಒಳ್ಳೇದು ಅನ್ಸುತ್ತೆ. ಅದ್ ಸರಿ, ನೀವ್ಯಾರು ಅಂತ ಹೇಳಲೇ ಇಲ್ಲ. ನಾನ್ ಯಾರು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಹೌದಾ? ಯಾರು ನೀವು? ನಾನು ಆನಂದ್, ಐ ಡ್ಯಾಶ್ ಯು. ಓ, ನೀವು ಆ ಹುಡುಗಿನ? ಐ ಲೈಕ್ ಯು ಆನಂದ್, ಐ ಲವ್ ಯು, ಐ ವಾಂಟ್ ಟು ಮ್ಯಾರಿ ಯು. ಹಲೋ, ನಿಮ್ಗೆ ಏನಾಗಿದೆ? ಹುಚ್ಚುಕಿಚ್ಚೇನ ಹಿಡಿದಿದ್ಯಾ? ಹೌದು, ಹುಚ್ಚಿಡ್ತಿದೆ. ನಿಮ್ಮ ಹುಚ್ಚಳಾದೇನು ನಾ ನಿಮ್ಮನ್ನು ಮೆಚ್ಚಿಕೊಂಡು ಮನಸ್ಸಿಗೆ ಹಚ್ಚಿಕೊಂಡು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು. ಹಲೋ ಆನಂದ್, ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ? ರೀ, ಮತ್ತೆ ಫೋನ್ ಮಾಡಿದ್ರಿ? ಐ ಲವ್ ಯು ಅಂತ ಹೇಳೋಕೆ. ಸ್ಟಾಪ್ ಇಟ್ ಐಸೆ. ಒಬ್ಬ ಫ್ಯಾನ್ ಅಂತ ಗೌರವ ಕೊಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. ಅವತ್ತು ಟಿವಿಲಿ ಲೈವ್ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಗೊತ್ತಿದ್ದು ಐ ಲವ್ ಯು ಅಂದ್ರಲ್ಲ. ನೀವ್ ಅಂದಿದ್ದನ್ನ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತು, ಅದಕ್ಕೆ ಹೇಳಿದ್ದು. ವಾಟ್? ಆದ್ರೆ ಒಂದು ಮಾತ್ರ ನಿಜ, ನೀವು ಅಪ್ಸೆಟ್ ಆಗಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾನ್ ಅಪ್ಸೆಟ್ ಆದ್ರೆ ನಿಮಗ್ ಸಂತೋಷನಾ? ನೀವ್ ಅಪ್ಸೆಟ್ ಆದ್ರೆ ಸಂತೋಷ ಅಲ್ಲ, ನಾನು ಐ ಲವ್ ಯು ಅಂದಿದ್ದಕ್ಕೆ ಅಪ್ಸೆಟ್ ಆದ್ರಲ್ಲ ಅದಕ್ಕೆ ಸಂತೋಷ ಅಂದೆ. ಯಾಕೆಂದ್ರೆ ನಿಮಗೆ ನನ್ನ ಬಗ್ಗೆ ಕುತೂಹಲ ಬಂದಿದೆ. ನಾಳೆ ನಿಮ್ ಬರ್ತ್ಡೇ ಅಲ್ವಾ? ವಿಶ್ ಮಾಡೋಕೆ ಸ್ಪೆಷಲ್ ಗಿಫ್ಟ್ ತಗೊಂಡು ದೇವಸ್ಥಾನಕ್ಕೆ ಬರ್ತೀನಿ. ಅಲ್ಲಿವರೆಗೂ ಕ್ಯೂರಿಯಾಸಿಟಿನಲ್ಲಿ ನನಗೋಸ್ಕರ ಕಾಯ್ತೀರಿ.